Hello friends, welcome to the my YouTube channel ಕನ್ನಡ ಕಸ್ತೂರಿ. ನಿಮಗೆ ನಮ್ಮ ವಿಡಿಯೋ ಡೈಲಿ ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ಕನ್ನಡ ಕಸ್ತೂರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೆಳೆಯರೇ, ನನ್ನ ಹೆಸರು ಸತೀಶ್. ನನಗೆ 25 ವರ್ಷ. ನಮ್ಮ ಹಳ್ಳಿಯಲ್ಲೇ ಶಾಲೆಯನ್ನು ಮುಗಿಸಿದೆ. ಕಾಲೇಜುಗಳು ಹತ್ತಿರದಲ್ಲಿ ಇರದಿದ್ದು ತುಮಕೂರಿನಲ್ಲಿರುವ ನಮ್ಮ ಅತ್ತೆಯ ಮನೆಯನ್ನು ಸೇರಿಕೊಂಡೆ. ಅಲ್ಲೇ ಡಿಗ್ರಿಯನ್ನು ಓದಿ ಮುಗಿಸಿದೆ. ಈಗ ಕೆಲಸವನ್ನು ಹುಡುಕುತ್ತಿದ್ದೆ. ಅತ್ತೆಯ ಗಂಡ ಇರದಿದ್ದರಿಂದ ಅವರು ಕೂಡ ಒಬ್ಬರೇ ಇರುತ್ತಿದ್ದರು. ನಾನು ಇದ್ದುದರಿಂದ ಅತ್ತೆಗೆ ಸ್ವಲ್ಪ ಸಹಾಯವಾಗುತ್ತಿತ್ತು. ಅತ್ತೆಗೆ ಬೇರೆ ಗಂಡು ಮಕ್ಕಳಿಲ್ಲ, ಒಬ್ಬಳು ಮಗಳು ಮಾತ್ರ. ಅವಳ ಹೆಸರು ಪ್ರತಿಮಾ. ಅವಳು ನನಗಿಂತ 3 ವರ್ಷ ಚಿಕ್ಕವಳು. ನಾನು ಅತ್ತೆ ಹೊರಗಡೆ ಹೋಗುವಾಗಲೆಲ್ಲ ಅವರ ಜೊತೆಗೆ ಹೋಗುತ್ತಿದ್ದೆ. ಹಾಗಾಗಿ ಅವರಿಗೆ ಸ್ವಲ್ಪ ಧೈರ್ಯ ಇರುತ್ತಿತ್ತು ಹಾಗೂ ಸಹಾಯ ಆಗುತ್ತಿತ್ತು. ಕೆಲವು ವರ್ಷಗಳ ನಂತರ ಪ್ರತಿಮಳಿಗೆ ಮದುವೆ ಗೊತ್ತು ಮಾಡಿದರು. ಚಿತ್ರದುರ್ಗದ ಒಂದು ಹುಡುಗನ ಜೊತೆ ಮದುವೆಯಾಯಿತು. ಪ್ರತಿಮಾ ತನ್ನ ಗಂಡನ ಮನೆಗೆ ಹೋದಳು. ಪ್ರತಿಮಾ ಇರುವಾಗ ಅತ್ತೆಗೆ ಅಡುಗೆಗೆ ಹಾಗೂ ಮನೆಯ ಕೆಲಸದಲ್ಲಿ ಪ್ರತಿಮಾ ಸಹಾಯ ಮಾಡುತ್ತಿದ್ದಳು. ಈಗ ಅತ್ತೆ ಒಬ್ಬರೇ ಆದರೂ ಆಗಾಗ ಅತ್ತೆ ತಮ್ಮ ಮಗಳನ್ನು ನೆನಪಿಸಿಕೊಂಡು ನನ್ನ ಜೊತೆ ಮಾತಿಗಿಳಿಯುತ್ತಿದ್ದರು. ನೀನು ನಮ್ಮ ಜೊತೆ ಇದ್ದುದರಿಂದ ನಮಗೆ ತುಂಬಾ ಸಹಾಯ ಆಗುತ್ತಿದೆ. ನೀನು ನಿನ್ನ ಅಪ್ಪ ಅಮ್ಮನಿಂದ ದೂರ ಇದ್ದು ನನ್ನ ಕಾಳಜಿ ವಹಿಸಿಕೊಂಡಿದೆಯಲ್ಲ ಅಂತೆಲ್ಲ ಹೇಳುತ್ತಿದ್ದರು. ಅದೇನು ದೊಡ್ಡದಲ್ಲ ಅತ್ತೆ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಳೋಕೆ ಅಣ್ಣ ಇದ್ದಾನಲ್ಲ. ಅದು ಅಲ್ಲದೆ ನಾನು ಆಗಾಗ ಹೋಗಿ ಬರುತ್ತಿದ್ದೇನೆ. ಅದು ಅಲ್ಲದೆ ನನಗೆ ಕಾಲೇಜು ಓದಿ ಮುಗಿಸೋಕೆ ನೀವೇ ಸಹಾಯ ಮಾಡಿದ್ದೀರಾ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡುತ್ತಿದ್ದೆ. ಅತ್ತೆಗೆ ಸ್ವಲ್ಪ ಕಾಲು ನೋವು ಇದ್ದುದರಿಂದ ಮನೆ ಕೆಲಸ ಎಲ್ಲ ಮಾಡಿಕೊಳ್ಳುವುದು ಕಷ್ಟ ಆಗುತ್ತಿತ್ತು. ಅದಕ್ಕಾಗಿ ಯಾಕೆ ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ಅಂತ ನಾನು ಸಲಹೆ ಕೊಟ್ಟೆ. ನಮ್ಮ ಮನೆಯಲ್ಲೇ ಉಳಿದುಕೊಂಡು ಕೆಲಸಕ್ಕೆ ಹೆಲ್ಪ್ ಮಾಡೋದಾದ್ರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡೆವು. ಆದರೆ ಯಾರೂ ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಆಮೇಲೆ ಅತ್ತೆಯ ಪರಿಚಯ ಇರುವ ಮನೆಯ ಹತ್ತಿರದಲ್ಲೇ ಇರುವ ಮನೆಯಿಂದ ಒಬ್ಬ ಹುಡುಗಿ ಕೆಲಸಕ್ಕೆ ಬಂದಳು. ಅವಳು ಬೆಳಿಗ್ಗೆ ಬಂದು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗುತ್ತಿದ್ದಳು. ಅವಳ ಹೆಸರು ವನಿತಾ. ನೋಡೋಕೆ ಮೈಕೈ ತುಂಬಿಕೊಂಡು ಚೆನ್ನಾಗಿದ್ದಳು. 10ನೇ ಕ್ಲಾಸ್ವರೆಗೆ ಓದಿ ಆಮೇಲೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಓದುವುದನ್ನು ನಿಲ್ಲಿಸಿದ್ದಳು. ವನಿತಾ ಮನೆಗೆ ಬರಲು ಸ್ಟಾರ್ಟ್ ಮಾಡಿದ ಮೇಲೆ ಅತ್ತೆಗೆ ತುಂಬಾ ಅನುಕೂಲವಾಯಿತು. ವನಿತಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು. ಮನೆ ಕೆಲಸ ಬೇಗ ಮುಗಿಸಿ ಅಡುಗೆ ಕೂಡ ಮಾಡುತ್ತಿದ್ದಳು. ಹಾಗಾಗಿ ಅತ್ತೆ ಮಧ್ಯಾಹ್ನ ಊಟ ಮುಗಿಸಿ ತನ್ನ ಗೆಳತಿಯರ ಮನೆಗೆಲ್ಲ ಹೋಗಿ ಬರುತ್ತಿದ್ದರು. ವನಿತಾ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಳು. ನಾನು ನನ್ನ ಗೆಳೆಯರ ಜೊತೆ ಅವಾಗವಾಗ ಸುತ್ತಾಡೋಕೆ ಹೋಗಿ ಬರುತ್ತಿದ್ದೆ. ಗೆಳೆಯರ ಜೊತೆ ಸೇರಿ ಪ್ರಾಯದಲ್ಲಿ ಸಹಜವಾಗಿ ಎಲ್ಲರೂ ಕೆಡುವಂತೆ ನಾನು ಕೂಡ ಸ್ವಲ್ಪ ಕೆಟ್ಟು ಹೋಗಿದ್ದೆ. ಒಮ್ಮೊಮ್ಮೆ ಬೇಜಾರಾದಾಗ ರೂಮಲ್ಲೇ ಕುಳಿತು ಆ ವಿಡಿಯೋಗಳನ್ನು ನೋಡಿಕೊಂಡು ಮಜಾ ತೆಗೆದುಕೊಳ್ಳುತ್ತಿದ್ದೆ. ಅದು ತುಂಬಾ ಮಜಾ ಕೊಡುತ್ತಿತ್ತು. ಒಂದು ದಿನ ಹೀಗೆ ವಿಡಿಯೋ ನೋಡುವುದರಲ್ಲಿ ಮುಳುಗಿ ಹೋಗಿದ್ದೆ. ರೂಮ್ ಡೋರ್ ಲಾಕ್ ಮಾಡಿರಲಿಲ್ಲ. ವನಿತಾ ರೂಮ್ ಒಳಗೆ ಬಂದು ನನ್ನ ಹಿಂದೆ ನಿಂತುಕೊಂಡು ನೋಡುತ್ತಿದ್ದಳು. ನನಗೆ ಅವಳು ಬಂದದ್ದು ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಅವಳು ಒಮ್ಮೆ ನನ್ನನ್ನ ಹಿಂದಿನಿಂದ ಮುಟ್ಟಿದ್ದಳು. ನಾನು ಶಾಕ್ ಆಗಿ ಹಿಂದೆ ತಿರುಗಿ ನೋಡಿದೆ. ತುಂಬಾ ದಿನದಿಂದ ನೋಡ್ತಾ ಇದ್ದೇನೆ, ಏನು ಮಾಡ್ತಿದ್ದೀಯಾ ಅಂದಳು. ನನಗೆ ಏನು ಹೇಳೋಕೆ ತೋಚದೆ ಅದು ಅನ್ನುತ್ತಿದ್ದೆ. ನೋಡು, ವಯಸ್ಸಿನ ಹುಡುಗರು ಇದನ್ನು ನೋಡೋದು ಸಹಜ ಬಿಡು ಅಂದಳು. ಸುಮ್ಮನೆ ಅದನ್ನು ನೋಡುತ್ತಿದ್ದರೆ ಏನು ಸಿಗುತ್ತೆ ಅಂತ ನನ್ನನ್ನು ಅವಳ ಕಡೆಗೆ ಎಳೆದುಕೊಂಡಳು. ಹಾಗೆ ಒಮ್ಮೆ ತಬ್ಬಿಕೊಂಡಳು. ಮೊದಲ ಬಾರಿಗೆ ಹುಡುಗಿಯೊಬ್ಬಳು ಆ ರೀತಿ ಮಾಡಿದ್ದಕ್ಕೆ ನನಗೆ ತುಂಬಾ ಟೆನ್ಷನ್ ಉಂಟಾಯಿತು. ಭಯದಿಂದ ಅವಳನ್ನು ತಳ್ಳಿ ಓಡಿ ಹೋದೆ. ಅದಾದ ನಂತರ ಅವಳ ಜೊತೆ ನೇರವಾಗಿ ಮಾತನಾಡೋಕೆ ನನಗೆ ಕಷ್ಟವಾಗುತ್ತಿತ್ತು. ಅವಳು ನನ್ನನ್ನು ಆಗಾಗ ಗೇಲಿ ಮಾಡುತ್ತಿದ್ದಳು. ಒಮ್ಮೆಯಾದರೂ ಅವಳಿಗೆ ನನ್ನ ಶಕ್ತಿ ಏನು ಅಂತ ತೋರಿಸಬೇಕು ಅಂದುಕೊಂಡೆ. ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ. ನನ್ನ ಗೆಳೆಯನೊಬ್ಬನಿಗೆ ಇದರ ಬಗ್ಗೆ ಹೇಳಿದೆ. ಅವನು ನನಗೆ ಸಮಾಧಾನ ಮಾಡಿದ. ಏನು ಯೋಚನೆ ಮಾಡಬೇಡ, ಮೊದಲು ಹಾಗೆ ಇರುತ್ತದೆ, ನನಗೂ ಹೀಗೆ ಆಗ್ತಿತ್ತು. ಆದರೆ ಈಗ ತುಂಬಾ ಚೇಂಜ್ ಆಗಿದೆ. ನನಗೆ ಈಗಾಗಲೇ 2 ಗರ್ಲ್ ಫ್ರೆಂಡ್ ಇದ್ದಾರೆ ಅಂದ. ನನಗೆ ಸ್ವಲ್ಪ ಧೈರ್ಯ ಬಂತು. ನನಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದುಕೊಂಡಿದ್ದವನಿಗೆ ಈಗ ಯೋಚನೆ ದೂರ ಆಯಿತು. ಇದಾದ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆಯಿತು. ಇದ್ದಕ್ಕಿದ್ದಂತೆ ನಮ್ಮ ಅತ್ತೆಯ ಮಗಳು ಪ್ರತಿಮಾ ತನ್ನ ತವರು ಮನೆಗೆ ಬಂದಳು.
ಬರುವಾಗ ಅವಳು ಸ್ವಲ್ಪ ಕೋಪದಲ್ಲಿದ್ದಳು. ಅತ್ತೆ ತಮ್ಮ ಮಗಳನ್ನು ವಿಚಾರಿಸಿಕೊಳ್ಳುತ್ತಾ ಕೋಪದ ಕಾರಣ ಏನು ಕೇಳಿದರು. ತನ್ನ ಗಂಡ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ, ನನ್ನ ಮೇಲೆ ಆಸಕ್ತಿ ತೋರಿಸುತ್ತಿಲ್ಲ, ರಾತ್ರಿ ಸುಮ್ಮನೆ ಮಲಗುತ್ತಾನೆ ಅಂತೆಲ್ಲ ಹೇಳೋಕೆ ಶುರು ಮಾಡಿದಳು. ನಾನು ಅಲ್ಲೇ ಎದ್ದು ಕೇಳಿಸಿಕೊಳ್ಳುತ್ತಿದ್ದು. ಅತ್ತೆ ಅವಳನ್ನು ತಡೆದು ಮೊದಲು ಫ್ರೆಶ್ ಆಗು, ಆಮೇಲೆ ಎಲ್ಲ ಮಾತಾಡೋಣ ಅಂತ ಸಮಾಧಾನ ಮಾಡಿದರು. ಅವಳ ಲಗೇಜ್ ತೆಗೆದುಕೊಂಡು ಒಳಗಡೆ ಇಡೋಕೆ ಹೆಲ್ಪ್ ಮಾಡು ಅಂತ ನನಗೆ ಹೇಳಿದರು. ನಾನು ಅವಳ ಲಗೇಜ್ ತೆಗೆದುಕೊಂಡು ನನ್ನ ರೂಮಿಗೆ ತೆಗೆದುಕೊಂಡು ಹೋದೆ. ಅತ್ತೆ ನನ್ನನ್ನು ತಡೆದು ಲಗೇಜ್ ಅವರ ರೂಮಲ್ಲಿ ಇಡೋಕೆ ಹೇಳಿದರು. ಯಾಕೆ ಅತ್ತೆ, ಮದುವೆಗೆ ಮುಂಚೆ ನಾನು ಮತ್ತು ಪ್ರತಿಮಾ ಒಂದೇ ರೂಮಲ್ಲಿ ಇರ್ತಿದ್ವಿ ಅಲ್ವಾ ಅಂತ ಕೇಳಿದೆ. ಅದು ಹೌದು, ಆದರೆ ಆಗ ನೀವು ಚಿಕ್ಕವರಾಗಿದ್ರಿ, ಈಗ ಹಾಗಲ್ಲ, ಇಬ್ಬರು ದೊಡ್ಡವರಾಗಿದ್ದೀರಾ, ಅದಕ್ಕೆ ಪ್ರತಿಮಾ ನನ್ನ ರೂಮಲ್ಲಿ ಇರಲಿ ಅಂದರು. ನಾನು ಓಕೆ ಅಂತ ಹಾಗೆ ಮಾಡಿದೆ. ಮರುದಿನ ಪ್ರತಿಮಾ ತನ್ನ ಬಟ್ಟೆ ವಾಶ್ ಮಾಡಿಕೊಳ್ಳೋಕೆ ಕುಳಿತಿದ್ದಳು. ನಾನು ಅವಳ ಹತ್ತಿರ ನಿಂತು ಮಾತನಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಅವಳ ಸೌಂದರ್ಯವನ್ನು ನೋಡಿದವು. ಅವಳು ಬಗ್ಗಿ ಕುಳಿತಿದ್ದರಿಂದ ಅವಳು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು. ಅದನ್ನ ನೋಡುತ್ತಾ ಹೆಚ್ಚು ಹೊತ್ತು ನನಗೆ ಅಲ್ಲೇ ನಿಲ್ಲಲು ಆಗಲಿಲ್ಲ. ನಾನು ಅರ್ಜೆಂಟ್ ಆಗಿ ಏನೋ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟೆ. ಏನಿಲ್ಲು ಅನ್ನುತ್ತಿದ್ದರು. ಕೇಳದೆ ಬಾತ್ರೂಮ್ಗೆ ಹೋಗಿ ಬಂದೆ. ಇನ್ನೊಂದು ದಿನ ಪ್ರತಿಮಾ ವಿಶೇಷ ಸ್ವೀಟ್ ಮಾಡಿದ್ದಳು. ನಮಗೆ ಊಟ ಮಾಡುವಾಗ ಸ್ವೀಟ್ ಬಡಿಸುತ್ತಿದ್ದಳು. ಅವಳು ಮತ್ತೆ ಬಗ್ಗಿ ಬಡಿಸುವಾಗ ಅವಳ ಸೌಂದರ್ಯ ನನ್ನನ್ನು ಕೆಣಕಲು ಆರಂಭಿಸಿತು. ಅಯ್ಯೋ, ಅರ್ಜೆಂಟ್ ಕೆಲಸ ಇದೆ ಅಂತ ಊಟ ಬಿಟ್ಟು ಬಾತ್ರೂಮ್ಗೆ ಓಡಿ ಹೋದೆ. ವಾಪಸ್ ಬಂದಾಗ ಯಾಕೋ ಊಟ ಬಿಟ್ಟು ಓಡಿ ಹೋದೆ ಅಂತ ಪ್ರತಿಮಾ ಕೇಳಿದಳು. ಏನಿಲ್ಲ, ಸ್ವಲ್ಪ ಹೊಟ್ಟೆ ಕೆಟ್ಟಿತ್ತು ಅಂತ ಹೇಳಿ ತಪ್ಪಿಸಿಕೊಂಡೆ. ಆದರೆ ನನ್ನ ಉತ್ತರ ಅವಳಿಗೆ ಸಮಾಧಾನ ಕೊಟ್ಟ ಹಾಗೆ ಕಾಣಿಸಲಿಲ್ಲ. ಇದೇ ರೀತಿ ಇನ್ನೂ ಒಂದೆರಡು ಸಲ ಆಯಿತು. ಪ್ರತಿಮೆಗೆ ನನ್ನ ಮೇಲೆ ಸಂದೇಹ ಬಂದಿತ್ತು. ಒಂದು ದಿನ ನಾನು ಮಧ್ಯಾಹ್ನ ರೂಮಲ್ಲಿ ಇರುವಾಗ ಪ್ರತಿಮಾ ನನ್ನ ಹತ್ತಿರ ಬಂದು ಡೋರ್ ಲಾಕ್ ಮಾಡಿದಳು. ಇವತ್ತು ನನಗೆ ಒಂದು ವಿಷಯ ಗೊತ್ತಾಗಬೇಕು ಅಂದಳು. ಅಮ್ಮ ಇದ್ದಾಳೆ ಅಂತ ನಾನು ಈ ಮುಂಚೆ ಕೇಳಿರಲಿಲ್ಲ. ಅದ್ಯಾಕೆ ನೀನು ಅವಾಗ ಬಾತ್ರೂಮ್ಗೆ ಹೋಗ್ತೀಯಾ, ಹೋದ ಮೇಲೆ ತುಂಬಾ ಹೊತ್ತು ಬಿಟ್ಟು ಬರ್ತೀಯಾ ಅಂತ. ನಾನು ಏನಿಲ್ಲ, ಸುಮ್ಮನೆ ಅಂತ ಬೇರೆ ವಿಷಯ ಮಾತಾಡಲು ಟ್ರೈ ಮಾಡಿದೆ. ಆದರೆ ಅವಳು ಬಿಡಲಿಲ್ಲ. ನಂಗೆಲ್ಲ ಗೊತ್ತು ಕಣೋ, ನೀನು ಹೇಳಲೇಬೇಕು ಅಂತ ಹಠ ಮಾಡಿದಳು. ನನಗೆ ಹೇಳಲೇಬೇಕಾಯಿತು. ನೀನು ಈ ತರ ಡ್ರೆಸ್ ಹಾಕಿದ ನನಗೆ ನೋಡಿ ಸುಮ್ಮನಿರೋಕೆ ಆಗಲ್ಲ ಅಂದೆ. ಈ ತರ ಅಂದ್ರೆ ಏನು, ನಿನಗ್ಯಾಕೆ ತೊಂದರೆ ಆಗುತ್ತೆ? ಮುಂಚೆ ಕೂಡ ನಾನು ಇದೇ ತರ ಬಟ್ಟೆ ಹಾಕಿಕೊಳ್ಳುತ್ತಿದ್ದೆ ಅಲ್ವಾ ಅಂದಳು. ಅದು ಹೌದು, ಆದರೆ ಈಗ ಏನು? ಈಗ ನೀನು ಮೊದಲಿನಂತಿಲ್ಲ, ಮೊದಲಿಗಿಂತ ತುಂಬಾ ಸುಂದರವಾಗಿದ್ದೀಯಾ. ನನಗೆ ನಿನ್ನನ್ನು ನೋಡಿದರೆ ಏನೇನೋ ಅನ್ನಿಸುತ್ತೆ ಅಂದೆ. ಓ, ಅದಾ ವಿಷಯ. ನಿನಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳಿದಳು. ಮೊದಲಿನಿಂದ ನನ್ನ ಜೊತೆ ಅವಳು ಬೇರೆ ಬೇರೆ ವಿಷಯಗಳಲ್ಲಿ ಕ್ಲೋಸ್ ಆಗಿದ್ದರಿಂದ ಅವಳಲ್ಲಿ ಹೇಳೋಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಇಲ್ಲ, ನನಗೆ ಹುಡುಗಿಯರನ್ನು ತುಂಬಾ ಹತ್ತಿರದಿಂದ ಮಾತಾಡೋಕೆ ಆಗಲ್ಲ, ತುಂಬಾ ನಾಚಿಕೆಯಾಗುತ್ತೆ ಅಂದೆ. ಓ, ಅಷ್ಟೇನಾ, ಇದೆಲ್ಲ ಮಾಮೂಲು, ಅದಕ್ಕೆ ನಾನು ದಾರಿ ತೋರಿಸುತ್ತೇನೆ ಅಂತ ಹೊರಗಡೆ ಹೋದಳು. ಮನೆಯ ಮೇನ್ ಡೋರ್ ಕ್ಲೋಸ್ ಮಾಡಿ ಮತ್ತೆ ನಾನಿರುವಲ್ಲಿಗೆ ಬಂದಳು. ಹಾಗೆ ನನ್ನನ್ನು ಎಳೆದುಕೊಂಡು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡಳು. ನನಗೆ ಅರಿವಿಲ್ಲದಂತೆಯೇ ಅವಳು ನನ್ನನ್ನು ತುಂಬಾ ದೂರ ಕರೆದುಕೊಂಡು ಹೋಗಿದ್ದಳು. ಏನಾಗುತ್ತಿದೆ ಅಂತ ನಾನು ಯೋಚಿಸುತ್ತಿರುವಾಗಲೇ ನಾನು ಎಲ್ಲವನ್ನೂ ಮುಗಿಸಿದ್ದೆ. ಅದೇ ಮೊದಲು. ಅದಾದ ನಂತರ ಅನೇಕ ಸಲ ನಾವಿಬ್ಬರೂ ನಮ್ಮ ಆಸೆಗಳನ್ನು ಆ ರೀತಿ ತೀರಿಸಿಕೊಂಡೆವು. ಒಂದು ದಿನ ನಾನು ಈ ಹಿಂದೆ ವನಿತಾಳ ಜೊತೆ ನಡೆದ ಘಟನೆಯನ್ನು ಹೇಳಿದೆ. ಅವಳು ಕೇಳಿ ನಕ್ಕು ಬಿಟ್ಟಳು. ಅದು ಆಗ ಅಲ್ವಾ, ಈಗ ನೀನು ಸೂಪರ್ ಸ್ಟ್ರಾಂಗ್ ಆಗಿದ್ದೀಯಾ ಅಂತ ನನಗೆ ಧೈರ್ಯ ಹೇಳಿದಳು. ಇದಾದ ಕೆಲವು ದಿನಗಳಲ್ಲಿ ಒಂದು ದಿನ ಪ್ರತಿಮಾ ಮತ್ತು ಒಂದು ಮದುವೆಗೆ ಹೋಗಿದ್ದರು. ನಾನು ಒಬ್ಬನೇ ಮನೆಯಲ್ಲಿ ಇದ್ದೆ. ವನಿತಾ ಎಂದಿನಂತೆ ಕೆಲಸಕ್ಕೆ ನಮ್ಮ ಮನೆಗೆ ಬಂದಳು. ನಾನು ಬೇಕು ಅಂತಾನೆ ನನ್ನ ಶರ್ಟ್ ಹಾಕಿಕೊಳ್ಳದೆ ಬರೀ ಬನಿಯನ್ನಲ್ಲಿ ಇದ್ದೆ. ಅವಳು ನನ್ನ ಕಡೆ ನೋಡುತ್ತಾ ಒಮ್ಮೆ ನಕ್ಕಳು. ಯಾಕೆ ನಗ್ತಾ ಇದೀಯಾ ಅಂತ ಕೇಳಿದೆ. ಏನಿಲ್ಲ ಅಂತ ಮತ್ತೆ ನಕ್ಕಳು. ಈಗ ಹೇಳ್ತೀಯೋ ಇಲ್ವೋ ಅಂತ ಕೇಳಿದೆ. ಎಷ್ಟು ಚೆನ್ನಾಗಿರೋ ಬಾಡಿ ಇದ್ದರೇನು, ಎಲ್ಲದಕ್ಕೂ ಧೈರ್ಯ ಬೇಕು ಅಂದಳು. ನನಗೆ ಮತ್ತೊಂದು ಒಮ್ಮೆ ಕೆಣಕಿದಂತಾಯಿತು. ಹೌದಾ ಅಂತ ಒಮ್ಮೆಲೆ ಅವಳನ್ನು ಹಿಡಿದುಕೊಂಡೆ. ಅವಳು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಳು, ಆದರೆ ನಾನು ಬಿಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡೆ. ಏನು ಇಷ್ಟೊಂದು ಧೈರ್ಯ ಬಂದಿದೆ ಅಂದಳು. ಇಷ್ಟೇ ಅಲ್ಲ, ಇನ್ನೂ ಇದೆ ಅಂತ ಹಾಗೆ ನನ್ನ ರೂಮಿಗೆ ಎಳೆದುಕೊಂಡು ಹೋದೆ. ಅರ್ಧ ಗಂಟೆಯ ನಂತರ ಇಬ್ಬರೂ ನಗುತ್ತಾ ಅಲ್ಲಿಂದ ಹೊರಬಂದೆವು. ನನ್ನ ಸಾಮರ್ಥ್ಯದ ಮೇಲೆ ನನಗೆ ತುಂಬಾ ಹೆಮ್ಮೆ ಬಂದಿತ್ತು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.
ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.